ನಾವು ಬಂದಿದ್ದೀವಿ ಕನಕಪುರದ ಚುಂಚಿ ಫಾಲ್ಸ್ಗೆ. ಚುಂಚಿ ಫಾಲ್ಸ್ ಹೆಂಗಿದೆ ಅಂತ ನೋಡ್ತೀರಾ ಈಗ. ಚುಂಚಿ ಫಾಲ್ಸ್ ನೋಡಿ, ಅಲ್ಲಿಂದ ಅಂದರೆ ಆ ಕಡೆಯಿಂದ ನೀರು ಹರ್ಕೊಂಡು ಬರುತ್ತೆ, ಇಲ್ಲಿಂದ ಬಂದು ಇಲ್ಲಿ ಬೀಳುತ್ತೆ ನೋಡಿ. ಇಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಈ ನೀರು ಬೀಳೋ ಸ್ಪೀಡು ಎಷ್ಟು ಸ್ಪೀಡ್ ಬೀಳ್ತೈತೆ ನೋಡಿ. ವಿಚಿತ್ರ ನಮ್ಮ ಬಾಬು ನೋಡ್ರ ಹಿಂದಿಂದ ನೀರಾಗ ತಗೊಂಡಾಗ ದೊಡ್ಡದು ಕಾಣಿದ್ ಬಿಯಾಂಡ್ ಕ್ಯಾಮ್ರಾಮನ್ ಮೊದಲು ನೋಡ್ರಂಗ. ಹೇಳಪ್ಪ ಮಲ್ಲಿಕಾರ್ಜುನ್, ಏನಾರು ಹೇಳ. ಹೇಳ್ರಪ್ಪ. ಇಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಯಿತು. ಕಾಲುಗಳು ಎತ್ತಿಟ್ಕೊಂಡು ಬರೋಬಿಟ್ಟು ಕಾಲು ಸೋರ್ಕೊಂಡು ಬಂದ್ವಿ. ಈ ವಿಸ್ಮಯಕರ ಸ್ಥಳವನ್ನು ತೋರಿಸಿ ಈ ವ್ಯಕ್ತಿನೇ ನೋಡಿ. ಇವನು ಹೊಸದಾಗಿ ಸಾಹಸ ಮಾಡಕ್ ಹೋಯ್ತಾನೆ ಏನೋ. ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಕೃತಿಯ ಒಂದು ಮ್ಯಾಜಿಕ್. ಇದು ವಾಟರ್ ಪ್ರೂಫ್ ಎಲೆ ಅಂತ. ಇದನ್ನ ಕಂಡಿಡಿದವ್ರು ಇವರೇ ನೋಡಿ. ಯಾವ್ದು ಯಾದಗಿರಿಯ ಮಲ್ಲಿಕಾರ್ಜುನ್ ಅಂತ ನೋಡಿ. ವಾಟರ್ ಪ್ರೂಫ್ ನೋಡಿ, ವಾಟರ್ ಪ್ರೂಫ್ ಎಲೆ ಅಂತ ನೋಡಿ. ನೋಡಿ ಮುತ್ತು ಬಣ್ಣ ಬರ್ತಾವ ನೋಡಿ. ಡ್ರಾಪ್ ಬೈ ಡ್ರಾಪ್. ಅದೇ ನೋಡಿ ಚುಂಚಿ ಫಾಲ್ಸ್. ಸ್ಟೆಪ್ ವೈಸ್ ಯಾವ ತರ ಬೀಳ್ತೈತೆ ನೋಡಿ. ಇವನೇನೋ ಹೇಳ್ತಾನೆ ಕೇಳ್ರಪ್ಪ ಅಂತ ಹೇಳ. ಚುಂಚಿ ಫಾಲ್ಸ್ ನ ನೋಡ್ಕೊಂಡು ಬಂದು ನೀ ಒಳಗಡೆ ಸ್ವಿಮ್ಮಿಂಗ್ ಮಾಡಬೇಕು ಅನ್ಕೊಂಡು, ಆದ್ರೆ ಟೈಮ್ ಇರಲಿಲ್ಲ. ನೆಕ್ಸ್ಟ್ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ, ಕಾಡೊಳಗೆ ನಡ್ಕೊಂಡು. ಏನೋ ಹಿಡ್ಕೊಂಡು ಬಂದವ್ ನೋಡಿ. ಹಾವು ಗೀವು ಸಿಕ್ಕಿದ್ರೆ ಹೊಡೆದಾಕ್ಬಿಡದ ಅಂತ ಇವರು ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಯ್ತವ್ರೆ. ಆದ್ರೆ ಅವ್ರಿಗೆ ದಾರಿನೇ ಗೊತ್ತಿಲ್ವಂತ. ಯಾವ್ದ ಕೆಸರು ಪಸರೊಳಗೆಲ್ಲ ಕರ್ಕೊಯ್ತವ್ರೆ. ಬನ್ನಿ ನೋಡೋದ ಇವತ್ತು. ಅಲ್ಲೊಂದು ಪಕ್ಷಿ ಹಾರೋಯ್ತು, ಹತ್ರ ಮೊಟ್ಟೆ ಇದಂತೆ ಹುಡುಕ್ತಾವೆ ನೋಡಿ. ನಾವು ನೀರೊಳಗೆ ಏನಂತಾರ, ಇವರೆಲ್ಲ ಜಲಗಾರರಾಗಿ ಜಲದೊಳಗೆ ನಡೆದುಕೊಂಡು ಹೋಗುತ್ತಿದ್ದಾರೆ. ನಾವು ಇಷ್ಟು ದಿನ ಗುಬ್ಬಚ್ಚಿ ಗೂಡಿನಂತೆ ಗೂಡಲ್ಲಿ ಇದ್ದ ನಾವು ಹಾಸ್ಟೆಲ್ ಇದ್ದೋ. ಇವತ್ತು ಹೊರಗಡೆ ಬಂದು ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನೋಡಿ. ಗುಹೆ ಒಳಗೆ ಹೋಗೋ ಥರ ಐತೆ ದಾರಿ ನೋಡಿ. ಇಲ್ಲಿ ನೀರೊಳಗೆಲ್ಲ ಹೋಗ್ಬೇಕು. ಆಗ್ಲೇ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ದೋ. ಇನ್ನೂ ದೇವಸ್ಥಾನ ಸಿಗ್ಲಿಲ್ಲ. ಇನ್ನೂ ಅದೆಷ್ಟು ದೂರ ಕುಡ್ದಿ ಅರ್ಧ ಲೀಟರ್ ವಾಟ್ಲು ಖಾಲಿ ಮಾಡಿದ್ದೀನಿ. ಎಲ್ಲ ಇಷ್ಟೊತ್ತು ಹೇಳಿದ್ದೆಲ್ಲ ಓಳು, ನೀವು ಯಾವ್ದನ್ನು ಗಂಭೀರವಾಗಿ ಪರಿಗಣಿಸಬಾರ್ದು. 5 ಕಿಲೋಮೀಟರ್ ಅಂತ ನಾವು ನಿಲ್ಲೇ ಇಲ್ಲ. ಒಂದು ದೊಡ್ಡ ಗುಡ್ಡನೇ ಹತ್ಬೇಕು ನೋಡಿ, ಹತ್ತುತ್ತಾನೆ. ಅದಕ್ಕೆ ಹೇಳೋದು, ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಜಾಗ ಐತೆ. ನಾ ಏನೋ ಕಿಸ್ ದಬಾಕದ ಅಂತ ಅಲ್ಲತ್ತಾನೆ ನೋಡಿ. ಆಯ್ತಾ ಇಲ್ಲ. ನಾವು ಅಲ್ಲೇ ನೀರೊಳಗೆ ನಡ್ಕೊಂಡು ಬಂದಿದ್ದು ನೋಡಿ. ಫುಲ್ಲು ಕಾಡು ಥರ ಐತೆ. ದೇವಸ್ಥಾನದ ದಾರಿ ಗೊತ್ತಿಲ್ಲದ ಕಾರಣ ಬೆಟ್ಟದ ಮೇಲೆ ನಿಂತು ನೋಡುತ್ತಿದ್ದಾರೆ. ಅಲ್ಲಿದ್ಯಂತೆ ಆ ಜಾಗವನ್ನು. ಕಾಣಿಸ್ತು ನೋಡಿ ಫ್ರೆಂಡ್ಸ್, ಅಲ್ಲಿದ್ಯಲ್ಲ ಅದೇ.
ನಾವು ಆಂಜನೇಯನ ದೇವಸ್ಥಾನ ಅನ್ಕೊಂಡು ಬಂದು ಅಲ್ಲಿ ತಿರುಪತಿ ನಾಮ ಹಾಕವ್ರೆ. ಆಂಜನೇಯನಿಗೂ ಅದೇ ಥರ ಅಲ್ಲಿದ್ದಾಗ ನಮಗೆ ದಾರಿ ತೋರ್ಸಕ್ಕೆ ಹೆಲ್ಪ್ ಮಾಡ್ದ ಫ್ರೆಂಡ್ ಇವನೇ ಶಂಭು ಅಂತ ಅಲಿಯಾಸ್ ಮರಿ. ಹುಡುಗರು ಫಿಲಮಲ್ಲಿ ಶಂಭೋ ಶಿವ ಶಂಭೋ ಸಾಂಗ್ ಮಾಡಿದ್ದೆ, ಇವನ ಹೆಸರು ಕೇಳ್ಬಿಟ್ಟು. ಹೇಳ್ರಿ ಶಂಭು ಅವರೇ, ನಿಮ್ಮ ಮನ್ಸಲ್ಲಿ ಏನಿದೆ ಹೇಳಿ ಸ್ವಲ್ಪ. ನಿಮ್ಮಂತವ್ರು ಇದ್ರೆ ಇಡೀ ಭೂಮಿ ನಾನು ಮಾಡ್ಬಿಡ್ತೀರಿ. ನಾವೇನ್ ಮಾಡ್ದ ಶಂಭು ಅವ್ರೆ? ಮಕ್ಳಿಗೆಲ್ಲ ಏನ್ ಕೊಡ್ರಪ್ಪ. ಫುಲ್ ಪೊದೆ ಒಳಗೆಲ್ಲ ನುಗ್ಗಿ ಅದೇ ಅದು ಬಳಸ್ಬಾರ್ದೈತಿ, ತಪ್ಪಾಯ್ತು. ಅದು ಒಂದಿ ಮರಿ ಒದ್ದಾಡಿರೋದಂತೆ. ಇವನು ಬೆಂಗಳೂರಿಂದ ಬಂದಿರೋ ಹುಡುಗನ್ ಗೊತ್ತಿಲ್ದೇನೆ ಯಾರು ಮನುಷ್ಯರು ಮಲ್ಕತ್ತಾರೆ ಅಂದ್ಬಿಟ್ಟ, ಕ್ಷಮೆ ಇರಲಿ. ಈ ದಾರಿಲಿ ಫುಲ್ಲು ಮುಟ್ರುಮಣಿ ಸೊಪ್ಪೆ ತುಂಬ್ಕೊಂಡೈತೆ. ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿದ್ರು, ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಂದೇ ಬಿಡ್ತು ನೋಡಿ. ಈ ಗುಹೆ ಒಳಗೆ ನುಗ್ಗಿ ಮುಂದೆ ಹೋದರೆ ದೇವಸ್ಥಾನ ಬಂದಂಗೆ. ನನ್ನ ಹಿಂದೆ ಒಂದು ಬಂಡೆಕಲ್ಲಿದೆ. ಆ ಬಂಡೆಕಲ್ ಮೇಲೆ ಲೈನ್ಗಳು ಹಾಕಿದ್ದಾರೆ. ಆ ಒಂದೊಂದು ಲೈನು ಒಂದೊಂದು ಮಹತ್ವವನ್ನು ತೋರಿಸ್ತಂತೆ ನೋಡಿ. ಬಂದು ಹಾಲು ಯಾವ ಥರ ಉತ್ಪತ್ತಿ ಮಾಡ್ಬೋದು ಅಂತ ತೋರಿಸಿದ್ದಾನೆ ನೋಡಿ. ಹಾಲು ಸೋರ್ತಾ ಇದೆ, ಹಿಡ್ಕೊಂಡು ಕುಡಿಬೋದು ನೋಡಿ. ಅವನು ದೇವಸ್ಥಾನಕ್ಕೆ ಬಂದೇ ಬಿಟ್ಟು ಒಂದು 5 ಕಿಲೋಮೀಟ್ರ್ ನಡೆದಿರ್ಬೋದೇನೋ. ಇಲ್ಲಿ ಫುಲ್ಲು ಕಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡಿ. ಹಿಂದೆ ಕಲ್ಲುಗಳು ಫುಲ್ಲು ಮೈನಿಂಗು. ನಾವು ಅವಾಗಲೇ ನೋಡಿ ಅಲ್ಲಿ ನಿಂತ್ಕೊಂಡು ನೋಡಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ ಬಳಸ್ಕೊಂಡು. ಫುಲ್ಲು ಬ್ಲೇಡ್ಗಳಿದ್ದಾವೆ ಇಲ್ಲೆಲ್ಲ. ಫಸ್ಟು ಮುಡಿ ಕೊಡ್ತಿದ್ರೆ ನಾವು, ಕೂದಲು ಮುಡಿ ಕೊಡ್ತಿದ್ರೆ ನಾವು, ಫುಲ್ಲು ಬ್ಲೇಡೆಲ್ಲ ಅಲ್ಲಿಂದ ನೀರಿಂದ ಸವರ್ಕೊಂಡು ಇಲ್ಲಿಗೆ ಬಂದು ಬಿದ್ದೈತೆ. ಇಲ್ಲಿ ಪೂರ್ತಿ ಎಲ್ಲ ಬ್ಲೇಡೆ ಬಿದ್ದೈತೆ. ಇಲ್ಲಿ ಇದೇ ನೋಡಿ ಬತ್ತು. ಅಲ್ಲಿಂದ ನೋಡಿದ ನಾಮನ ಹತ್ರದಿಂದ ನೋಡ್ದ. ಈ 3 ನಾಮದ ಅರ್ಥ ಏನಂದರೆ, ಆ ಬಿಳಿ ನಾಮ ಏನು ಹೇಳುತ್ತೆ ಅಂದರೆ ಅಹಿಂಸೆ, ಕೆಂಪು ನಾಮ ಹಿಂಸೆ. ಕೊನೆಗೂ ಬಂತು ದೇವಸ್ಥಾನ. ಅದೇ ನೋಡಿ ಆಂಜನೇಯನ ಗುಡಿ. ಈಗ ನೆಕ್ಸ್ಟ್ ಬಂದಿರೋ ಪ್ಲೇಸ್ ಒಕ್ಕುಡೇಟ್ ಅಂತ ನೋಡಿ. ಆ ಕಡೆ ಕವಲಿಯಿಂದ ಈ ಕಡೆ ನೀರು ಪಾಸ್ ಆಗಿ ಇಲ್ಲಿಗೆ ಬಂದು ಶಂಭು ಹತ್ರ ಹೋಯ್ತದೆ ನೋಡಿ. ಇದು ಯಾಕೆ ಕರ್ಗದೆ ಅಂದರೆ ಸುತ್ತ ಲೈಟ್ ಇಲ್ಲ, ಅದಕ್ಕೆ ಕರ್ಗಿರೋದು. ಸ್ಪೆಷಲ್ ಚಾನಲ್ಗೆ ಇದು ನೀರು ಇಲ್ಲಿಂದ ಈ ಬ್ರಿಡ್ಜ್ ಥರ ಇದೆ, ಇಲ್ಲಿಂದ ಪಾಸ್ ಆಗುತ್ತೆ ನೋಡಿ. ಇದು ಇಲ್ಲಿಂದ ಶುದ್ಧ ಇದೆ, ಫುಲ್ಲು ಕೆಳಗಡೆ ತನಕ ಇದೆ. ಇದು ನಾವು ಬಂದಿದ್ದೀವಿ ಎಳ್ನೀರು ಕುಡಿಯೋಕ್ಕೆ. ಎಳ್ನೀರು ಕುಡ್ಕೊಂಡು ಹೋಯ್ತಾ ಇರೋದು. ಯಾವನೋ ವಿಡಿಯೋ ಮಾಡಿ ಕಟ್ ಮಾಡೋದು. ಜಲ್ದಿ ಇಳಿಸಲ್ಲ ಒಂದು ಯಾವ್ದನ ವಿಡಿಯೋ ಮಾಡಕ